ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದ ಮೆಹಬೂಬ್ ನಗರ ಸಂತೆ ಬಯಲಿನಲ್ಲಿರುವ ವಾರದ ಸಂತೆ ತೆರವುಗೊಳಿಸುವ ವಿಚಾರ ಇದೀಗ ವ್ಯಾಪಾರಸ್ಥರಲ್ಲಿ ಆತಂಕ ಮೂಡಿಸಿದೆ. ನಗರಸಭೆಯ ಅಧಿಕಾರಿಗಳು ಅಭಿವೃದ್ಧಿ ಹೆಸರಿನಲ್ಲಿ ವಾರದ ಸಂತೆಯನ್ನು ತೆರವುಗೊಳಿಸಲು ಮುಂದಾಗಿರುವುದಕ್ಕೆ ವ್ಯಾಪಾರಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸುಮಾರು ಹಲವು ವರ್ಷಗಳಿಂದ ಇದೇ ಸ್ಥಳದಲ್ಲಿ ವಾರದ ಸಂತೆ ನಡೆಸುತ್ತಾ ಬಂದಿರುವ ನಾವುಗಳನ್ನು ಏಕಾಏಕಿ ತೆರವುಗೊಳಿಸಿದರೆ ನಮ್ಮ ಜೀವನವೇ ಅಸ್ತವ್ಯಸ್ತವಾಗುತ್ತದೆ ಎಂದು ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಗಂಗಾವತಿ ನಗರದ ವಿವಿಧ ಗ್ರಾಮೀಣ ಭಾಗಗಳಿಂದ ಸಾವಿರಾರು ಜನರು ವಾರದ ಸಂತೆಗೆ ಆಗಮಿಸುತ್ತಾರೆ. ನಗರದ ಮಧ್ಯಭಾಗದಲ್ಲಿರುವುದರಿಂದ ಸಾರ್ವಜನಿಕರಿಗೆ ಕೂಡ ಇದು ಬಹಳ ಅನುಕೂಲಕರವಾಗಿದೆ ಎಂದು ವ್ಯಾಪಾರಸ್ಥರು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ವಾರದ ಸಂತೆಯನ್ನ ತೆರವುಗೊಳಿಸಲು ಬಿಡುವುದಿಲ್ಲ. ಸಂತೆಯನ್ನು ತೆರವು ಮಾಡಿದರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ವ್ಯಾಪಾರಸ್ಥರು ನಗರಸಭೆಯ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ಪ್ರಜಾ ಸೇನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ನಬಿ ರಸೂಲ್ ಮಧ್ಯಪ್ರವೇಶಿಸಿ ಮಾತನಾಡಿ, ಅಭಿವೃದ್ಧಿ ಹೆಸರಿನಲ್ಲಿ ಬಡ ವ್ಯಾಪಾರಸ್ಥರನ್ನು ಒಕ್ಕಲೆಬ್ಬಿಸುವ ಕೆಲಸವನ್ನು ನಗರಸಭೆ ಮಾಡಬಾರದೆಂದು ಆಗ್ರಹಿಸಿದರು. ವಾರದ ಸಂತೆಯನ್ನು ಯಾವುದೇ ಕಾರಣಕ್ಕೂ ತೆರವುಗೊಳಿಸಬಾರದು. ಇದರಿಂದ ನೂರಾರು ಕುಟುಂಬಗಳು ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ಎಚ್ಚರಿಸಿದರು. ವಾರದ ಸಂತೆ ವ್ಯಾಪಾರಸ್ಥರಿಗೆ ತೊಂದರೆ ನೀಡಿದರೆ ನಗರಸಭೆಗೆ ಮುತ್ತಿಗೆ ಹಾಕಿ ಹೋರಾಟ ನಡೆಸುವುದಾಗಿ ನಗರಸಭೆಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. 50-60 ವರ್ಷದಿಂದ ನಮ್ಮ ತಂದೆಯವ್ರ ಕಾಲಿದ್ದಾನೆ ಶಾಂತಿ ಮಾಡಕತ್ತಾರ. ಅವಾಗಲಿದ್ದಾನೆ ಇಲ್ಲೇ ಮಾಡ್ಕೊಂತ ಬನ್ನಿ. ನಾವೀಗ ಅಲ್ಲಿ ಹೋಗಿ ಇಲ್ಲಿ ಹೋಗಂದ್ರೆ ನಮ್ಗೆ ವ್ಯಾಪಾರ ಆಗ್ಬೇಕಲ್ಲ. ಅಲ್ಲಿ ಹೋದ್ರೆ ಜನ ಯಾರು ಬರಲ್ಲ. ಹಿಂದಕ್ಕೆ ಲಾಕ್ಡೌನಾಗ ಹೋಗಿ ಕುಂತ್ಕೊಂಡು ನೋಡಿವಿ ನಾವು. ಒಂದು 100 ರೂಪಾಯಿ ವ್ಯಾಪಾರ ಆಗಿಲ್ಲ. ನಾವು ಮಕ್ಕಳು ಮರಿ ಕಟ್ಕೊಂಡು ತುಟ್ಟಿ ಮಾಲ್ ತಂದು ಇಲ್ಲಿದ್ದಿಲ್ಲ ಹಾಕಿ ಮರಕ 1700 ರೂಪಾಯಿ ಗಾಡಿ ಬಾಡಿಗೆ ಕೇಳ್ತಾರ. ಅದೆಲ್ಲ ನಮ್ಗೆ ವರ್ಕೌಟ್ ಆಗುತ್ತಾ? ಏನಾಗಲ್ಲ. ಯಾರಿಗೆ ಜನಕ್ಕೆ ಅದೆಲ್ಲ ಸಂತಿ ಸಾಲಲ್ಲ. ಎಲ್ಲಿ ಬೇಕಲ್ಲೇ ಕುಂತ್ಕೊಂಡ್ರೆ ಜನ ಬರಲ್ಲ. ಎಲ್ಲಿ ಮಾರ್ಬೇಕು ಅಲ್ಲಿ ಮಾರಿದ್ರೆ ವ್ಯಾಪಾರ ಆಗೋದು. ಇದು ದೊಡ್ಡ ಸಂತಿ ನಮ್ಮ ಇದು ಸಂತಿ ದೊಡ್ಡ ಸಂತಿನೇ ಇದು. ನಾವು ಇದಕ್ಕಿಂತ ಮುಂಚೆನೆ ಸಂತಿ ಇಲ್ಲೇ ಮಾಡ್ತಾ ಇದಾರ. ಇವಾಗ ಬಂದು ಅಲ್ಲಿ ಮಾಡು ಇಲ್ಲಿ ಮಾಡತ್ತಂದ್ರೆ ಹೆಂಗಾಗುತ್ತೆ ವ್ಯಾಪಾರ? ನಿಮ್ಗೆ ಹೆಂಗ ಅನ್ಸುತ್ತೆ ಇಲ್ಲಿ ಸಂತಿ ಮಾಡ್ಯಾರಲ್ಲ? ಚೆನ್ನಾಗೈತ್ರಿ ಸರ್. ಆ ಕಡೆ ಹೋಗಕ್ ಆಗಲ್ಲ. ನಮ್ಗೆ ಕಾಮಿ ಇಲ್ಲೇ ಬರ್ತಾವಲ್ಲ. ನೀವು ತಗೋಣಕ್ ಇಲ್ಲೇ ಬರ್ತೀರಿ? ಯಾವ್ರಿ ನಿಮ್ದು? ಒಡ್ರಟ್ಟಿ ಪಕ್ಕದಳ್ಳಿ. ಅಲ್ಲಿ ಆಸಿ ನೀವು ಇಲ್ಲಿಗೆ ಬರ್ತೀರಿ? ಎಲ್ಲಾ ಕಡೆ ಇಲ್ಲಿಗೆ ಬರೋದ್ರಿ ಜನಗಳು. ಇಲ್ಲೇ ಗೊತ್ತಾಗ್ಬಿಟ್ಟಲ್ಲ ಇಲ್ಲಿಗೆ ಬರೋದು ವಾರ. ಈಗ ನೀವು ಬೇರೆ ಕಡೆ ಮಾಡಕ್ ಹೋದ್ರೆ ಸ್ವಲ್ಪ ನಿಮ್ಗೂ ಅನುಕೂಲ ಅದು. ಗಾಡಿ ಬಿಡಕ್ ಅಲ್ಲಿ ಪಾರ್ಕಿಂಗ್ ಯಾರು ಜನ ಬರಲ್ಲ. ಸುತ್ತ ಹಳ್ಳಿ ಮಂದಿ ಎಲ್ಲ ಹಿಂಗೆ ಬರೋದು. ಸಂತಿ ಎಲ್ಲಿ ಆಗತ್ತಂತ ಎಲ್ಲ ಜನಕ್ಕೂ ಗೊತ್ತೈತಿ. ಅವ್ರೆಲ್ಲ ಬರೋದು ಈ ಸಂತಿ ಮಾರ್ಕೆಟ್ ಬಿಟ್ರೆ ಬೇರೆ ಎಲ್ಲಿ ಬರಲ್ಲ. ಎಲ್ಲಿ ಬೇಕಲ್ಲಿ ಸಿಕ್ಕಲ್ಲಿ ಅಂಗಡಿಯಲ್ಲಿ ಎಲ್ಲ ತಗೊಂಡ್ ಹೋಗ್ಬಿಡ್ತಾರ ಅವ್ರು. ಈ ನಾವೇನ್ ಮಾಡ್ಬೇಕು ಅಲ್ಲಿ ಹೋಗಿ? ನಮ್ ಜೀವನದ ಗತಿ ಹೆಂಗ? ಮನ ಮಕ್ಳು ಮರಿ ಗತಿ ಹೆಂಗ? ಎಲ್ಲಿ ಬೇಕಲ್ಲಿ ಕುಂತ್ಕೊಂಡ್ರೆ ಬರ್ತಾರ? ಯಾರು ಬರಲ್ಲ. ಬದುಕದ ಹೆಂಗ? ನಾವು ಜೀವನ ಮಾಡೋದ್ ಹೆಂಗ? 4 ಜನ ಬರಲ್ಲ ಕುಂತ್ರೆ ಶಾಂತಿ ಆಗತ್ತ. ಇದರಿಂದ ಒಂದು ತುತ್ತು ನಮ್ಗೆ ಇದ್ರಲ್ಲಿಂದ ಒಂದು ತುತ್ತು ಜೀವನ ಮಾಡ್ತೀವಿ ನಾವು. ಅದು ಬಿಟ್ರೆ ಬೇರೆ ಏನಿಲ್ಲ ನಮ್ಗೆ. ನಾವು ವಯಸ್ಸೋದವ್ರು ಅಲ್ಲಿ ಹೋಗಿ ಇಲ್ಲಿ ಕುಂತ್ಕೊ ಅಂತಂದ್ರೆ ನಮ್ಗೆ ಯಾರು ಬಂದು ನಮ್ಗೆ ಇದನ್ನ ಮಾಡ್ತಾರ? ಅದಕ್ಕೊಂದು ಪರಿಹಾರ ಬೇಕಿಲ್ಲ. ಬರೀ ಕೋರ್ಟ್ ಆದೇಶ ಆಗೈತೆ ಅದೇ ಆದೇಶ ಆಗೈತೆ ಅಂತಂದು ಹೇಳಿದ್ರೆ ಈಗ ನಾವು ಮೊದ್ಲಿದ್ದ ಮಾರಕತ್ತೀವಿ. ನಿಮ್ಗೆ ಸಂತಿ ಮಾಡೋರಿಗೆ ಫಸ್ಟ್ ಏನಾರ ನಿಮ್ಗೆ ಇದು ಕೊಟ್ಟಾರ? ಏನಾರ ನೀವು ಇಲ್ಲಿ ಹೋಗ್ಬೇಡ್ರ ನೋಟಿಸ್ ಗಿಟಿಸ್ ಏನಾರ ಜಾರಿ ಮಾಡಿದ್ರೆ? ಕೊಟ್ಟಿಲ್ಲ. ಅದೇ ಕೇಳಿದ್ವಿ ನಾವು. ಕೋರ್ಟ್ ನೋಟಿಸ್ ಬಂದಿದ್ದು ತೋರ್ಸಂತ ಕೇಳಿದ್ವಿ ನಾವು. ಅವ್ರು ನೋಟಿಸ್ ಇಲ್ಲ ಏನಿಲ್ಲ ಆದೇಶ ಆಗಿದೆ ಅಂತ ಹೇಳ್ತಾರ ಅವ್ರು. ಅದು ನಮ್ಗೆ ನೋಟಿಸ್ ಕೊಡ್ಲಿದ್ದ ಬಂದಿದ್ದು ನಾವು ಕೇಳ್ತೀವಿ ಅಂತ ಹೇಳಿದ್ವಿ. 2 ಸಲ ರ್ಯಾಲಿ ಮಾಡಿವಿ. ಮುನ್ಸಿಪಾಲಿಟಿಗೆ ಇಲ್ಲಿದ್ದ ನಡ್ಕಂತ ಹೋಗಿ ಇದು 1 ವಾರ ಅವಕಾಶ ಕೊಡ್ತೀವಿ, ಆಮೇಲೆ ಅವಕಾಶ ಕೊಡಂಗಿಲ್ಲ, ನೀವು ಶಾಂತಿ ಮಾಡಬೇಡ್ರಿ ಅಂದ್ರೆ ತಾವು ಆಫೀಸರ್ ಆಗಿ ಅಲ್ಲಿ ಕುಂತ್ಕೊಂಡ್ರೆ ಬರೋ ಜೀವನದ ಬಗ್ಗೆ ಹೆಂಗ? ನಾವ್ ಹೆಂಗ್ ಜೀವನ ಮಾಡ್ಬೇಕು? ಒಂದ್ಸಲ ಬಿಸಿಲಾಗ ಬಂದು ಇಲ್ಲಿ ಕುಂತು ವ್ಯಾಪಾರ ಮಾಡಿದ್ರೆ ಗೊತ್ತಾಗುತ್ತೆ. ಏನೇನದು ನಮ್ಮ ತರ ಅವರು ಬಂದಿಲ್ಲ ಗಟ್ರ ದಂಡಿ ಕುಂತ್ಕೊಂಡು ಪೈಕೇನಿ ಬಗಲ ಕುಂತ್ಕೊಂಡು ನಾವೆಲ್ಲರೂ ಜೀವನ ಮಾಡ್ತೀವಿ. ಚಳಿ ಅನ್ನಂಗಿಲ್ಲ. ಶಾಂತಿ ಮಾರ್ಕೆಟ್ ಒಂದ್ ದಿವಸ ಇನ್ನವರೆಗೆ ಅದು ಸ್ವಚ್ಛ ಮಾಡಿಸಿಲ್ಲ, ಒಂದ್ ಲೈಟ್ ಹಾಕಿಲ್ಲ. ಆದ್ರೂ ನಾವು ಮೊದ್ಲಿದ್ದ ಇಲ್ಲೇ ಮಾಡ್ತೀವಲ್ಲ ಅಂತ ಕುಂತ್ಕೊಂಡು ವ್ಯಾಪಾರ ಮಾಡಕತ್ತೀವಿ. ಅಷ್ಟಕ್ಕೂ ಮಾಡಬೇಡ ಅಂತ ಹೇಳಕತ್ತಿದ್ರೆ ಹಿಂಗ ಹೆಂಗ ಇದ್ರ ಬಗ್ಗೆ? ಅದಕ್ಕೆ ನಾವು ಹೋರಾಟ ಮಾಡ್ತೀವಿ ಎಲ್ಲರೂ. ನೀವು ಹೋರಾಟ ಎಲ್ಲಿ ತನ ಮಾಡ್ತೀರಮ್ಮ? ನಾವ್ ಎಲ್ಲಿ ತನ ಹೋಗುತ್ತೆ ಅಲ್ಲಿ ತನ ಮಾಡ್ತೀವಿ. ಬೆಂಗಳೂರಿಗೆ ಹೋಗ್ಲಿ ಡೆಲ್ಲಿಗೆ ಹೋಗ್ಲಿ ನಾವು ಮಾಡ್ತೀವಿ. ಶಾಂತಿ ನಾವ್ ಇಲ್ಲಿ ಆಗತ್ತನ ಮಾತ್ರ ನಾವು ಬಿಡಂಗಿಲ್ಲ. ಬೇರೆ ಕಡೆ ಎಲ್ಲಿ ಹಾಕಿದ್ರು ನಾವು ಹೋಗಲ್ಲ. ಲಾಸ್ಟಿಗೆ ಹೋರಾಟ ಎಲ್ಲಿ ತನ ಮಾಡ್ತೀರಮ್ಮ ನೀವು? ಶಾಂತಿ ಆಗಲ್ಲ. ನಮ್ ಕಾಯಂ ಶಾಂತಿ ಇಲ್ಲಿ ಫಿಕ್ಸ್ ಆಗೋವರೆಗೆ ಹೋರಾಟ ಮಾಡ್ತೀವಿ ನಾವು. ಇದು ಬಿಟ್ಟು ಬೇರೆ ಎಲ್ಲಿ ಹೋಗಲ್ಲ. ಈಗ ಇಲ್ಲಿ ನಾನು ಸಂತೆ ವ್ಯಾಪಾರ ಬಟ್ಟೆ ಮಾರ್ತಾ ಇರೋದು 30ರಿಂದ 35 ವರ್ಷ. ಗಂಗಾವತಿಯಲ್ಲಿ ಇದೇ ಸ್ಥಳದಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀನಿ. ಮುಂಚೆ ಜಂಬುನಾಥ ನಾಟ್ಯ ಕಲಾಮಂದಿರ ಅಂತ ಇತ್ತು. ಅದು ಹೋದ ನಂತರ ಚಿನ್ನವಲ್ಲರ ಆಸ್ಪತ್ರೆ ಇದೆ. ಅದಾದ್ರೂ ಇಲ್ಲೇ ಸಂತೆ ವ್ಯಾಪಾರ ನಡೀತಾ ಇದೆ.
ಇಲ್ಲಿವರೆಗೂ ಸಂತೆ ವ್ಯಾಪಾರ ಅಂತ ಹೇಳಿ ನಾವು ಇಲ್ಲೇ ಮಾಡ್ತಾ ಇದ್ದೀವಿ ಗಂಗಾವತಿಯಲ್ಲಿ. ಮುಂದೆ ಅವರು ಸ್ಥಳಾಂತರ ಮಾಡಿದರೆ ಅಲ್ಲಿ ಜಾಗದ ಅವ್ಯವಸ್ಥೆ ಆಗುತ್ತದೆ. ಮುಂದೆ ಏನೈತಲ್ಲ ನಮಗೆ ಭಾಳ ತೊಂದರೆ ಆಗುತ್ತದೆ. ಹೀಗಾಗಿ ಕಾರಣಾಂತರದಿಂದ ನಮಗೆ ಸಂತೆ ಇಲ್ಲೇ ಸ್ಥಳಾವಕಾಶ ಮಾಡಿಕೊಡ್ಬೇಕಾಗಿ ವಿನಂತಿ. ಈಗ ನಿಮ್ಮ ಬೇರೆ ಕಡೆ ಹೋಗಂತಾರ, ನೀವು ಹೋಗ್ತೀರಾ? ಅಲ್ಲಿ ಬೇರೆ ಕಡೆ ಹೋದರೆ ಅಸ್ತವ್ಯಸ್ತ ಆಗ್ತದೆ, ವ್ಯವಸ್ಥೆ ಆಗಲ್ಲ, ಅಂಗಡಿ ಹಚ್ಚಲಿಕ್ಕೆ ಅನಾನುಕೂಲ ಆಗ್ತದೆ. ಈಗ ನಾವು ಹೊಂದಾಣಿಕೆ ಆಗಿಬಿಟ್ಟಿದ್ದೀವಿ. 30-35 ವರ್ಷದಿಂದ ಇಲ್ಲಿ ಹೊಂದಾಣಿಕೆ ಆಗಿ ವ್ಯಾಪಾರ ಮಾಡ್ಕೊತ ಬಂದಿದ್ದೀವಿ. ನಮಗೆ ನಿಖರವಾದ ಗಿರಾಕಿಗಳು ಬರ್ತವೆ, ಖಾತ್ರಿ ಗಿರಾಕಿಗಳು. ಹೀಗಾಗಿ ನಮಗೆ ಒಂದು ರೊಟ್ಟಿ ಚಟ್ನಿಯಲ್ಲಿ ತೊಂದರೆ ಇಲ್ಲ. ಅವರಿಂದ ನಿಮ್ಗೆ ಏನಾರ ತೊಂದರೆ ಆಗೈತೆ? ನಮ್ಮಿಂದ ಅವರಿಗೆ ಏನು ತೊಂದರೆ ಆಗಿಲ್ಲ, ಅವರಿಂದ ನಮಗೆ ಏನು ತೊಂದರೆ ಇಲ್ಲ. ನಮಗೆ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಗೌರ್ಮೆಂಟ್ ಅಧಿಕಾರಿಗಳಿಗೆ ನಿಮ್ಮನ್ನ ವಿನಂತಿ ಮಾಡಿಕೊಳ್ತೇವೆ. ಓಕೆ ಸರ್. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.